ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಯಾರು ಗೆಲ್ತಾರೆ ಸರ್? ಡಿಕೆ ಸುರೇಶ್ 2 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಮೇಡಮ್. ಕಮ್ಮಿ ಅಂದ್ರೆ 50,000 ಲೀಡ್ ಅಲ್ಲಿ ಮಂಜುನಾಥ್ ಸರ್ ಗ್ಯಾರಂಟಿ ಗೆದ್ದೇ ಗೆಲ್ತಾರೆ. ಯಾವುದೇ ಪೈಪೋಟಿ ಇಲ್ಲ ಮೇಡಮ್, ಅವೆಲ್ಲ ಶುದ್ಧ ಸುಳ್ಳು. ಸೂರ್ಯರು ಎಂಪಿ ಆಗೋದಂತೂ ಗ್ಯಾರಂಟಿ. ಆದ್ರೆ ಲೀಡು ನಾವು ಹೇಳೋಕ್ಕಾಗಲ್ಲ. ಎಂಪಿ ಅನ್ನೋದು ಉನ್ನತ ಸ್ಥಾನ, ಅವ್ರಿಗೊಂದು ಸ್ಥಾನ ಕೊಟ್ರೆ ಇಡೀ ಸ್ಟೇಟ್ ಇಡೀ ವರ್ಲ್ಡ್ ಅಲ್ಲಿ ಹೋಗಿ ಮಾತಾಡೋ ಪವರ್ ಎಂಪಿಗೆ ಇರುತ್ತೆ. ಸುರೇಶ್ ಅವ್ರಿಗೆ ಏನ್ ಅರ್ಹತೆ ಇದೆ ಅದರಲ್ಲಿ? ಡಿಕೆ ಸುರೇಶ್ ಅವರು ಅತ್ಯಂತ ಬಡವನು ಕೂಡ ಕರೆದಿ ಮಾತಾಡ್ಸುವಂತ ಒಳ್ಳೆ ವ್ಯಕ್ತಿ. ಸರ್ಕಾರಿ ಸೇವೆಯಲ್ಲಿದ್ದು ಹಾಗೆ ಉಳ್ಕೊಂಡಿದ್ರೆ ಚೆನ್ನಾಗಿತ್ತು ಅವರು. ಬಟ್ ರಾಜಕಾರಣಕ್ಕೆ ಬರಬಾರ್ದಾಗಿತ್ತು. ದೇವೇಗೌಡರ ಕುಟುಂಬದವ್ರು ಕರ್ಕೊಂಡ್ಬಂದು ಬಲಿಪಶು ಮಾಡ್ತಾವೆ. ಮಂಜುನಾಥ್ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ರಾಜಕಾರಣ. ನರೇಂದ್ರ ಮೋದಿ ಅವರು ಬರೀ ನಾನು ಮನ್ ಕಿ ಬಾತ್ ಮಾಡ್ತೀನಿ ಅನ್ಬಿಟ್ಟು ಸುಮ್ಮನೆ ಮಾತಾಡ್ಬಿಟ್ರಲ್ಲ, ಅದು ಸರ್ವಾಧಿಕಾರಿ ಧೋರಣೆ ಇರ್ತದೆ. ಸುರೇಶ್ ಅವರು ಒಂದು 30% ಮಾಡವ್ರೆ, ಮಿಕ್ಕದ್ ಮಾಡಕ್ಕಾಗಲ್ಲ. ಅಲ್ಲಿ ಸೆಂಟ್ರಲ್ ನಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಅವ್ರಿಗೆ ಸಪೋರ್ಟ್ ಇಲ್ಲ. ಇಲ್ಲಿ ಮಂಜುನಾಥ್ ಅವರಿಗೆ ರಾಜಕೀಯದ ಅವಶ್ಯಕತೆನೇ ಇರಲಿಲ್ಲ. ಕಾಂಗ್ರೆಸ್ ಭದ್ರಕೋಟೆ ಮೊದ್ಲಿತ್ತು, ಈಗಿಲ್ಲ. ಲೋಕಸಭಾ ಎಲೆಕ್ಷನ್ ಬಗ್ಗೆ ಬಂದ್ರೆ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಯಾರು ಗೆಲ್ತಾರೆ ಸರ್? ಡಿಕೆ ಸುರೇಶ್ 2 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಮೇಡಮ್. ಯಾವ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀರಾ ಮೇಡಮ್? ಇಲ್ಲಿ ನಮ್ಮ MP ಕ್ಷೇತ್ರ ತಗೊಂಡ್ರೆ 8 ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಅಂತ ಒಬ್ಬ ಲೀಡ್ರ್ ಇರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಡಿಕೆ ಸುರೇಶ್ ಅವರು ನಮ್ಮ ಕಷ್ಟ ಸುಖ ಅತ್ಯಂತ ಬಡವನು ಕೂಡ ಕರೆದಿ ಮಾತಾಡಿಸುವಂಥ ಒಳ್ಳೆ ವ್ಯಕ್ತಿ. ಆ ಒಂದು ಉದ್ದೇಶದಿಂದ 2 ಲಕ್ಷ ಮತಗಳ ಅಂತರದಿಂದ ಗೆಲ್ತದೆ ಮೇಡಮ್. ಓಕೆ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿ, ಅವ್ರ ಬಗ್ಗೆ ಗೊತ್ತಿದೆಯಾ? ಹೇಗೆ ಪೈಪೋಟಿ ಕೊಡ್ತಾರಾ ಸುರೇಶ್ ಅವ್ರಿಗೆ? ಮಂಜುನಾಥ್ ಬಗ್ಗೆ ಗೊತ್ತು ಮೇಡಮ್. ನಾವು ಆಗಿನಿಂದನೂ ಏನೇನು 12 ವರ್ಷದಿಂದ ನೋಡ್ತಾ ಇದ್ದೀವಿ. ಅದು ಖ್ಯಾತ ಹೃದಯ ತಜ್ಞರು ಅವರು. ಹಾಗೆ ಈಗ ಸರ್ಕಾರಿ ಸೇವೆಯಲ್ಲಿದ್ದು ಹಾಗೆ ಉಳ್ಕೊಂಡಿದ್ರೆ ಚೆನ್ನಾಗಿತ್ತು ಅವರು. ಬಟ್ ರಾಜಕಾರಣಕ್ಕೆ ಬರಬಾರ್ದಾಗಿತ್ತು. ಅವನ್ನ ದೇವೇಗೌಡರ ಕುಟುಂಬದವ್ರು ಕರ್ಕೊಂಡ್ಬಂದು ಬಲಿಪಶು ಮಾಡ್ತಾವೆ. ಮಂಜುನಾಥ್ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ರಾಜಕಾರಣ. ಸುರೇಶ್ ಅವರೇ ಗೆಲ್ತಾರೆ ಅಂತಾರ? 100% ಮೇಡಮ್, ಡಿಕೆ ಸುರೇಶ್ ಅವರೇ ಗೆಲ್ತದೆ. ಎಷ್ಟು ಲೀಡಲ್ಲಿ ಗೆಲ್ಬೋದು ಸರ್? ನಮ್ಮ ಲೆಕ್ಕಾಚಾರ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತದೆ ಮೇಡಮ್. ಬಟ್ ಈಗ ಬೆಂಗಳೂರು ಗ್ರಾಮಾಂತರದಿಂದ ಹೊರಗೆ ಚರ್ಚೆ ಆಗ್ತಾ ಇರೋ ವಿಷಯ ಅಂದ್ರೆ ಈ ಬಾರಿ ತುಂಬಾ ಪೈಪೋಟಿ ಇದೆ, ಏನ್ ಬೇಕಾದ್ರೂ ಆಗ್ಬೋದು ಅಂತ. ಯಾವುದೇ ಪೈಪೋಟಿ ಇಲ್ಲ ಮೇಡಮ್, ಯಾವ ಪೈಪೋಟಿನೂ ಇಲ್ಲ, ಏನೂ ಇಲ್ಲ. ಅವೆಲ್ಲ ಶುದ್ಧ ಸುಳ್ಳು. 100ಗೆ 100% ಡಿಕೆ ಸುರೇಶ್ ಅವರು ಗೆಲ್ತದೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವ್ರ ಬಗ್ಗೆ ಈಗ ನರೇಂದ್ರ ಮೋದಿ ಅವರು ಎಲ್ಲ ಸಮಾವೇಶಗಳನ್ನ ಮಾಡೋದಲ್ಲ ಮೇಡಮ್. ಯಾರನ್ನ ಕುಂಡ್ರಿಸಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಅವರು. ನೀವು ಹೋಗಿ ಈಗ ನಮ್ಮ ಹತ್ರ ಬನ್ನಿರಿ, ಈಗ ಸಿದ್ದರಾಮಯ್ಯ ಬಂದರು ಮೈಕ್ ಹಿಡಿದ್ಬಿಡ್ತೀರಿ. ನೀವ್ಯಾಕೆ ನರೇಂದ್ರ ಮೋದಿ ಹತ್ರ ಹೋಗಿ ಮೈಕ್ ಹಿಡಿಯಲ್ಲ? ಈಗ ನೀವು ಬನ್ನಿರಿ, ಸಾಮಾನ್ಯ ಸಿದ್ದರಾಮಯ್ಯನ ಹತ್ರ ಬನ್ನಿರಿ, ಒಬ್ಬ ಮುಖ್ಯಮಂತ್ರಿ ಅಂದ್ಬಿಟ್ಟು ಮೈಕ್ ಹಿಡಿದ್ಬಿಟ್ರಿ ಎಲ್ಲ ಮೀಡಿಯಾದೋದು. ಯಾಕೆ ನರೇಂದ್ರ ಮೋದಿ ಹತ್ರ ಹೋಗಿ ಮೈಕ್ ಹಿಡಿಲಿಲ್ಲ ನೀವು? ಬರೀ ನಾನು ಮನ್ ಕಿ ಬಾತ್ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಮಾತಾಡ್ಬಿಟ್ರಲ್ಲ, ಅದು ಸರ್ವಾಧಿಕಾರಿ ಧೋರಣೆ ಇರ್ತದೆ. ನೀವು ಪತ್ರಕರ್ತರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಪ್ರಧಾನಿ ಆದ್ರೂ ಕೂಡ ಅವರು ಕೂಡ ಸಾಮಾನ್ಯ ಮನುಷ್ಯನೇ, ಅವರು ಸಂವಿಧಾನದ ಅಡಿನಲ್ಲೇ ಕೆಲಸ ಮಾಡಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇನ್ನೂ ಯೂತು ಈ ಕೆಲಸ ಮಾಡ್ತಾರೆ. ಮುಂದಿನ ಪ್ರಧಾನಿ ಆದರೂ ಏನು ಅಭ್ಯಂತರ ಇಲ್ಲ ಮೇಡಮ್. ಸರ್, ತಮ್ಮ ಹೆಸರು? ಮೇಡಮ್ ಮಾದೇವ್ ಅಂತ ಹೇಳಿ. ಓಕೆ, ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಯಾರಾಗ್ತಾರೆ ನಿಮ್ಮ MP? ನಮ್ಮ MP ಡಿಕೆ ಸುರೇಶ್ ಅವರೇ. ಯಾಕೆ ಅವರೇ ಆಗ್ತಾರೆ ಅನ್ಸುತ್ತೆ? 3ನೇ ಬಾರಿ ಕೂಡ ಜನರು ಅವರನ್ನೇ ಆರಿಸ್ತಾರ. ಕೆಲಸ ಥರ ಮಾಡಿದ್ದಾರೆ. ಇದೇ ಗ್ರಾಮಾಂತರದಲ್ಲಿ ಪ್ರಧಾನಿ ಬಂದ್ರೂ ಅವ್ರ ಮೇಲೆ ಫೈಟ್ ಮಾಡೋಕ್ಕಾಗಲ್ಲ ಮೇಡಮ್. ಓಕೆ, ಬಟ್ ಹೊರಗಡೆ ಚರ್ಚೆ ಆಗ್ತಾ ಇರೋದು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಪ್ರಬಲವಾಗಿರುವಂತಹ ಪೈಪೋಟಿ ಕೊಡ್ತಾರೆ ಅಂತ. ಇಲ್ಲ ಮೇಡಮ್, ಸಾಧ್ಯನೇ ಇಲ್ಲ. ಡಿಕೆ ಸುರೇಶ್ ಅವ್ರು ಗೆಲ್ತಾರೆ ಇಲ್ಲಿ ಭಾಗದಲ್ಲಿ. ಯಾಕೆ ಗೆಲ್ತಾರೆ ಅನ್ಸುತ್ತೆ ಸರ್? ಮೇಡಮ್ ಅವರು ಒಂದು ಅಲ್ಲಿಗೆ 10 ವರ್ಷ ಆಯಿತು, ಕೆಲಸ ದಾರಿ ಮಾಡಿದ್ದಾರೆ. ಹಳ್ಳಿಗೂ ನೀರು ಪ್ರತಿಯೊಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಈಗ ಸಂಸದರ ಬಗ್ಗೆ ಒಂದು ಆರೋಪ ಇರುತ್ತೆ, ಜನಸಾಮಾನ್ಯರ ಕೈಗೆ ಸಿಗಲ್ಲ, ಜೊತೆಗೆ ಏನು ಕೆಲಸ ಮಾಡಿಸ್ತಿದ್ದಾರೆ ಅಂತ ಗೊತ್ತಾಗಲ್ಲ ಅಂತ. ಸೊ ಆ ಎಲ್ಲ ಅಪವಾದಕ್ಕೆ ಹೊರತಿದಾರ ಡಿಕೆ ಸುರೇಶ್ ಅವರು? ಡಿಕೆ ಸುರೇಶ್ ಅವರು ಒಬ್ಬರು ಗ್ರಾಮದ ಮೆಂಬರ್ ಥರ ಇಡೀ 8 ಕ್ಷೇತ್ರಕ್ಕೆ ಆ ಥರ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮಂಜುಮಾದೇವ್ ಅಂತ ಮೇಡಮ್. ಓಕೆ, ಈಗ ಸಂಸದರ ಬಗ್ಗೆ ಒಂದು ಆರೋಪ ಇರುತ್ತೆ, ಕೆಲವರಿಗೆಲ್ಲ ಸಂಸದರು ಯಾರು ಅವ್ರ ಕ್ಷೇತ್ರದ್ದು ಅಂತಾನೆ ಗೊತ್ತಿರಲ್ಲ, ಯಾಕಂದ್ರೆ ಅವರು MLA ಥರ ಕೈಗೆ ಸಿಗಲ್ಲ ಅಂತ. ಸೊ ಇಲ್ಲಿ ಹೇಗೆ ಸಂಸದರಾಗಿ ಡಿಕೆ ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ನಮ್ಮ MP ಬಗ್ಗೆ ಆ ಥರ ಏನು ಅಭಿಪ್ರಾಯ ಇಲ್ಲ. ಆದರೆ ಏನಾರಾದರೂ ಬೇರೆಯವ್ರೇನಾದರೂ ಆ ಥರ ಇದು ಮಾಡ್ಬೋದು ಅಷ್ಟೇ. ಸಾಮಾನ್ಯದಲ್ಲಿ ಯಾವ್ದಾರು ಒಂದು ಹಳ್ಳಿಲಿ ಯಾವ್ದಾದ್ರು ಸತ್ತೋದ್ರೆ ಅವ್ರು ಬೇಕಾದವರು ತಿಥಿ ಕಾರ್ಡ್ ಕೊಡು ಖುದ್ದಮ್ಮ ಅವ್ರ ಮನೆಗೆ ಹೋಗ್ತಾರೆ. MP ಅವ್ರ ಮನೆಗೆ ಹೋಗಿ ರಿಸೀವ್ ಮಾಡಿಕೊಂಡು ಅವರೇ ಫ್ರೀ ಇದ್ರೆ ಅಟೆಂಡ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ. ಓಕೆ, ಡಿಕೆ ಸುರೇಶ್ MP ಆಗ್ತಾರಾ? ನೆಕ್ಸ್ಟು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಆಗ್ತಾರಾ? ಸೂರ್ಯರು MP ಆಗೋದಂತೂ ಗ್ಯಾರಂಟಿ. ಆದರೆ ಲೀಡು ನಾವು ಹೇಳೋಕ್ಕಾಗಲ್ಲ, ಯಾಕೆಂದರೆ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಬೆಲೆ ಐತೆ. ಓಕೆ, ಕಾಂಪಿಟೇಷನ್ ಇದೆ ಅಂತ ಒಪ್ಕೊಳ್ತೀರಾ? ಇದೆ, ಕಾಂಪಿಟೇಷನ್ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. 100ಕ್ಕೆ 100 ಭಾಗ ಕಾಂಪಿಟೇಷನ್ ಐತೆ. ಆಮೇಲೆ ಇಲ್ಲಿ ನಮ್ಮ ಕಾಂಗ್ರೆಸ್ ಏನಾಯಿತು ಅಂತ ಅಂದರೆ ಲೋಕಲ್ ಲೀಡರ್ಗಳಲ್ಲಿ ಭಿನ್ನಾಭಿಪ್ರಾಯ ಜಾಸ್ತಿ ಐತೆ.
ಲೋಕಲ್ ಲೀಡರ್ಗಳಲ್ಲಿ ಭಿನ್ನಾಭಿಪ್ರಾಯ ಇರೋದ್ರಿಂದ ಕಾಂಗ್ರೆಸ್ ಓಟ್ ಹಾಕೋರು ಓಟ್ ಹಾಕಿ ಹಾಕ್ತಾರೆ. ಇವ್ರ ಭಿನ್ನಾಭಿಪ್ರಾಯದಿಂದ ಅದೇ 2-3 ಲಾಭ ಅಂದಂಗೆ ಯಾರಲ್ಲಿ ಭಿನ್ನಾಭಿಪ್ರಾಯ ಇದೆ ಸರ್? ಯಾವ ಲೀಡರ್ಗಳಲ್ಲಿ ಭಿನ್ನಾಭಿಪ್ರಾಯ ಜಾಸ್ತಿ. ಕಾಂಗ್ರೆಸ್ ನಾಯಕರಲ್ಲಿ ಕರೆಕ್ಟಾಗಿ. ಅದು ಹಾಗಾದ್ರೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ? ಲೀಡಿಂಗ್ಗೆ ಕಮ್ಮಿ ಆಗ್ಬೋದು ಅಷ್ಟೇನೆ, ಗೆಲ್ಲೋದ್ರಲ್ಲಿ ಏನು ಸಂದೇಹ ಇಲ್ಲ. ಸುರೇಶ್ ಅವರು ಲಕ್ಷ ಲೀಡ್ ಇರಲ್ಲ ಅಂತ ಹೇಳ್ತಾ ಇದ್ದೀರಾ? ಕಮ್ಮಿ ಆಗ್ಬೋದು ಮೇಡಮ್, ಲೀಡ್ ಕಮ್ಮಿ ಆಗ್ಬೋದು. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಲೋಕಲ್ ಲೀಡರ್ಗಳು ಇದ್ರಲ್ಲ ಅವ್ರ ಮಧ್ಯೆ ಆಂತರಿಕ ಸಮಸ್ಯೆಗಳು ಬೇಜಾನ ಐತೆ. ಓಕೆ, ಯಾವಾಗಲೂ ರಾಜಕೀಯ ವ್ಯಕ್ತಿಗಳು ಸುಲಭವಾಗಿ ಗೆಲ್ಲಬಾರ್ದು, ಪೈಪೋಟಿ ಇದ್ರೇನೆ ಕೆಲಸ ಮಾಡೋದಕ್ಕೆ ಸಾಧ್ಯ. ಸೊ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇಲ್ಲ ಪೈಪೋಟಿ ಇದ್ರೇ ಕರೆಕ್ಟ್ ಮೇಡಮ್. ಪೈಪೋಟಿ ಇಲ್ಲ ಅಂತ ಅಂದರೆ ಅದು ಇದಾಗಲ್ಲ, ಅದು ಸುಮ್ಮನೆ ಯಾರೋ ಇದು ಮಾಡೋಕ್ಕಾಗಲ್ಲ. ಆದರೆ ಮಂಜುನಾಥ್ ಸರ್ ಬಗ್ಗೆ ನಾವೇನು ತಪ್ಪಾಗಿ ಮಾತಾಡೋಕ್ಕಲ್ಲ. ಅವರು ಡಾಕ್ಟ್ರಾಗಿ ಅವರು ಏನು ಸೇವೆ ಸಲ್ಲಬೇಕೋ ಅದು ಇಡೀ ಕರ್ನಾಟಕ ಜನಕ್ಕೆ ಸಲ್ಲಿಸವ್ರೆ. ಇವರು ಅವ್ರನ್ನ ಗೆಲ್ಲಿಸಿ MP ಮಾಡಲೇಬೇಕು ಅಂದಿದ್ರೆ ಹಾಸನದಲ್ಲೇ ಮಾಡ್ಬೋದಾಯಿತು. ಹಾಸನದಲ್ಲೇ ಮಾಡ್ಬೋದಾಯ್ತಲ್ವ. ರಾಮನಗರ ಇಲ್ಲಿ ಕರ್ಕೊಬಂದು ಮಾಡೋ ಅಂಥದ್ದೇನಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಎಲ್ಲರಿಗೂ ಗೊತ್ತು, ಕುಮಾರಸ್ವಾಮಿ ಅವರೇ ನಿಂತ್ಕೋಬೋದಾಯ್ತು. ಇಲ್ಲಿ ಅವ್ರನ್ನ ಹಾಸನದಲ್ಲಿ ಬೇಕಾದ್ರೆ ಗೆಲ್ಲಿಸಿ ದೇಶಕ್ಕೆ ಉಪಕಾರ ಮಾಡುವಂಥ ಕೆಲಸ ಮಾಡ್ಬೋದಾಯಿತು. ಹೀಗೆ ಹಾಸನದಲ್ಲೇ ಮಾಡಿದ್ರೆ ಆಯ್ತಾಯಿತ್ತು ನನ್ನ ಪ್ರಕಾರ. ಏಕೆಂತಂದರೆ ಅವ್ರಿಗೆ ಈಗ ರಾಜಕೀಯ ವಸ್ತು, ಅವ್ರ ವೃತ್ತಿನೇ ಬೇರೆ, ರಾಜಕೀಯ ಅವರೇನು ಅವಶ್ಯಕತೆ ಇರಲಿಲ್ಲ. ಮಂಜುನಾಥ್ ಅವ್ರಿಗೆ ರಾಜಕೀಯದ ಅವಶ್ಯಕತೆನೇ ಇರಲಿಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ದೇಶದ ಪ್ರಧಾನಿ ಮೇಡಮ್, ಅವ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ಅವ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಮೇಡಮ್, ನಾವೇ ಗೊತ್ತಿಲ್ಲದೆ ಇರೋದೇನು ಮಾತಾಡೋಕ್ಕಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸರ್ ತಮ್ಮ ಹೆಸರು? ನನ್ನ ಹೆಸರು ನಂಜುಂಡ ಸ್ವಾಮಿ ಅಂತ. ಓಕೆ, DK ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್, ಸಂಸದರು ಯಾರಾಗ್ತಾರೆ ನೆಕ್ಸ್ಟು? ಮಂಜುನಾಥ್ ಸರ್ ಆಯ್ತಾರೆ. ಯಾಕೆ ಸರ್ ಡಾಕ್ಟರ್ CN ಮಂಜುನಾಥ್ ಆಗ್ತಾರೆ ಅನ್ಸುತ್ತೆ? ಒಳ್ಳೆ ಮನುಷ್ಯನ 3 ಸತಿ ಗೆಲ್ಸಿದ್ದೀವಿ, ಅವ್ರಿಗೆ ಒಂದ್ಸತಿ ಚಾನ್ಸ್ ಕೊಡೋಣ. ಭಾಳ ಅತ್ಯುತ್ತಮ ಮನುಷ್ಯ ಮಂಜುನಾಥ್ ಸರು. ಹಲವಾರು ಹಾಸ್ಪಿಟ್ಲಿಗೆ ಹೋದಾಗ ಎಲ್ಲರೂ ಸಾಮಾನ್ಯ ಮನುಷ್ಯರ ಥರ ನೋಡಿ ನಮ್ಗೆ ಹಲವಾರು ಸತಿ ಸಪೋರ್ಟ್ ಮಾಡಿದ್ದಾರೆ. ಅಂಥ ಮನುಷ್ಯ ಬೇಕೀಗ ನಮಗೆ. ಓಕೆ, ಈಗ ಹಾಲಿ ಸಂಸದರು ಬದಲಾಗಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಕೆಲಸಗಳನ್ನ ಮಾಡಿದಾರಾ ಇಲ್ವಾ DK ಸುರೇಶ್ ಅವರು? DK ಸುರೇಶ್ ಅವರು ಒಂದು 30% ಮಾಡವ್ರೆ, ಮಿಕ್ಕಿದ್ ಮಾಡೋಕ್ಕಾಗಲ್ಲ. ಅಲ್ಲಿ ಸೆಂಟ್ರಲ್ನಲ್ಲಿ BJP ಸರ್ಕಾರ ಇರೋದ್ರಿಂದ ಅವ್ರಿಗೆ ಸಪೋರ್ಟ್ ಇಲ್ಲ ಇಲ್ಲಿ. ಓಕೆ, ಕಾಂಗ್ರೆಸ್ ಹೇಳುತ್ತೆ ಬೆಂಗಳೂರು ಗ್ರಾಮಾಂತರ ಏನಿದೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ. ಹಾಗಾದ್ರೆ ಆ ಭದ್ರಕೋಟೆಯನ್ನ BJP ಈ ಬಾರಿ ಛಿದ್ರ ಮಾಡುತ್ತಾ? ಕಾಂಗ್ರೆಸ್ ಭದ್ರಕೋಟೆ ಮೊದಲಿತ್ತು, ಈಗಿಲ್ಲ. ಯಾಕೆಂದರೆ ಉತ್ತರಳ್ಳಿ, ಆನೇಕಲ್ಲು, ಯಶವಂತಪುರ, RR ನಗರ BJP ಕ್ಯಾಂಡಿಡೇಟು. ಇಲ್ಲಿ 2-3 ಕಾಂಗ್ರೆಸ್ ಒಂದು ದಳ ಐತೆ. ಆ ದಿವಸದಿಂದ ನೇರ ಜಿದ್ದಾಜಿದ್ದಿ ಫೈಟ್ ಅದೇ. ಹಾಂ, ಫೈನಲಿ ವಿನ್ ಆಗೋದು ಯಾರು ಸರ್? ಇನ್ನೂ ಈ ಸತಿ ಮಂಜುನಾಥ್ ಸರ್. ಓಕೆ, ಲಕ್ಷ ಮತಗಳಿಂದ ಗೆಲ್ತಾರ ಅಥವಾ ಕಡಿಮೆ ಅಂತರದಂತ? ಕಮ್ಮಿ ಅಂದರೆ 50,000 ಲೀಡಲ್ಲಿ ಮಂಜುನಾಥ್ ಸರ್ ಗ್ಯಾರಂಟಿ ಗೆದ್ದೇ ಗೆಲ್ತಾರೆ. ನೀವು ರಾಮನಗರ ಸಿಟಿಯವರ ಹಳ್ಳಿಯವರ ಸರ್? ಯಾವ ಹಳ್ಳಿ? ಕುಂಬೇರಹಳ್ಳಿ. ಓಕೆ, ಎಷ್ಟು ಮನೆಗಳಿದೆ ಸರ್ ಅಲ್ಲಿ? ಅಲ್ಲಿ 350 ಮನೆ ಇದೆ. ಓಕೆ, ಎಷ್ಟು ಮತದಾರರು ಇರ್ಬೋದು? 1080 ಓಟವೆ. ಓಕೆ, ಯಾವ ಥರ ಲೆಕ್ಕಾಚಾರ ಇದೆ ನಿಮ್ಮ ಹಳ್ಳಿಲಿ? ಇವತ್ತು ನಮ್ಮ ಹಳ್ಳಿ ಇಲ್ಲ ಅಂದ್ರೆ 300 ಓಟ್ ಲೀಡ್ ಕೊಡ್ತೀವಿ. ಓಕೆ, ಅಂದ್ರೆ BJP ಅಭ್ಯರ್ಥಿಗೆ ಲೀಡ್ ಕೊಡ್ತೀರಾ ಅಂತ? ಓಕೆ, ಅಲ್ಲಿ ಯಾವಾಗಲೂ ದಳ ಬೆಲ್ಟಿತ್ತು, ಈ ಸತಿ BJP ಓಟ್ ಹಾಕ್ತಾರೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಭಾಳ ಗೌರವ ಆಯ್ತು ನಮಗೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಅವ್ರ ಗೌರವ ಇದೆ, ಆದರೆ ಇನ್ನೂ ರಾಜಕೀಯದಲ್ಲಿ ಬೆಳಿಬೇಕು ಅವರು. ಓಕೆ ಸರ್, ತಮ್ಮ ಹೆಸರು? ತೇಜಸ್ವಿ RR. ಓಕೆ, ನೆಕ್ಸ್ಟ್ ನಿಮ್ಮ MP ಯಾರು ಆಗ್ತಾರೆ ಸರ್? ಮಂಜುನಾಥ್ ಅವ್ರು ಆಗ್ತಾರೆ. ಡಾಕ್ಟರ್ CN ಮಂಜುನಾಥ್ ಅವರೇ ಯಾಕೆ ಆಗ್ತಾರೆ ಅಂತ ಅನ್ಸುತ್ತೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು ವಿದ್ಯಾರ್ಥಿ ಕುಟುಂಬದಿಂದ ಬಂದಿರೋನು. ಓಕೆ, ನಾನು ನಮ್ಮ ಫಾದರ್ಗೆ ಒಂದು ದಿವಸ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ನನಗೆ 62,000 ರೂಪಾಯಿ ಬಿಲ್ ಆಗಿತ್ತು. ಓಕೆ, ನಾನು ಡಾಕ್ಟರ್ ಮಂಜುನಾಥ್ ಹತ್ರ ಹೋಗಿ ಭೇಟಿ ಮಾಡಿ ಅಂತೀನಿ. ಅವರು ನನಗೆ ನನ್ನ ಕಾರ್ಡೆಲ್ಲ ನೋಡ್ಬಿಟ್ಟು ನಿಲ್ ಬಿಲ್ ಮಾಡ್ತಾರೆ. ನಿಲ್ ಬಿಲ್. ಓಕೆ, ಇಂಥ ಪ್ರತಿಯೊಂದು ಹಳ್ಳಿಲಿ ಎಷ್ಟು ಜನ ಅವ್ರ ಹತ್ರ ಚಿಕಿತ್ಸೆ ಪಡೆದು ಎಷ್ಟು ಜನ ಫ್ರೀ ಬಿಲ್ ತಗೊಂಡೋಗಿರ್ಬೋದು ವಿದ್ಯಾವಂತರು. ಒಂದು ಆಮೇಲೆ ಏನಂದ್ರೆ MP ಅಂದರೆ ಏನಂದರೆ MPಗೆ ಅರ್ಹತೆ ಇದೆ. MP ಅನ್ನೋದು ಉನ್ನತ ಸ್ಥಾನ. ಅವ್ರಿಗೊಂದು ಸ್ಥಾನ ಕೊಟ್ಟರೆ ಇಡೀ ಸ್ಟೇಟ್, ಇಡೀ ವರ್ಲ್ಡಲ್ಲಿ ಹೋಗಿ ಮಾತಾಡೋ ಪವರ್ MPಗೆ ಇರುತ್ತೆ. ಸುರೇಶ್ ಅವ್ರಿಗೆ ಏನು ಅರ್ಹತೆ ಇದೆ ಅದರಲ್ಲಿ? ಓಕೆ, ನೀವೀಗ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಮೀಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಬಿಲ್ ಕೂಡ ತಗೊಂಡೇ ಇಲ್ಲ ಅಂತ ಹೇಳಿದ್ರೆ, ಸೊ ಹೇಗಿತ್ತು ಅವರು ನೀವು ಮಾತನಾಡುವಂತಹ ಸಂದರ್ಭದಲ್ಲಿ? ಅವ್ರಿಗೆ ಅವರು ನಮ್ಮ ಬಾಯಿಂದ ಇಷ್ಟೊತ್ತಲ್ಲಿ ಮಾತಾಡುವಾಗಿಲ್ಲ. ಮುಸ್ಸಂಜೆ ತುಂಬೊತ್ತಲ್ಲಿ ಮಾತಾಡಬೇಕು ಅವ್ರ ಬಗ್ಗೆ. ಇಷ್ಟೊತ್ತಲ್ಲಿ ಮಾತಾಡಿದ್ರು ನಮ್ಗೆ ಅವಮಾನ ಆಗುತ್ತೆ. ಈಗ ತುಂಬಾ ಜನ ಹೇಳ್ತಾ ಇದ್ದಾರೆ ಮಂಜುನಾಥ್ ಸರ್ ವ್ಯಕ್ತಿತ್ವದ ಬಗ್ಗೆ ಮಾತಿಲ್ಲ, ಅವ್ರು ಆದರೆ ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅಂತ. ಇದಕ್ಕೇನು ಹೇಳ್ತೀರಾ? ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅನ್ನೋ ಮಾತಿಗೆ ಹಿಂದೆ ಸುರೇಶ್ DK ಶಿವಕುಮಾರ್ ಅವ್ರ ಕುಟುಂಬ ಎಲ್ಲ ಇದೆಯಲ್ಲ, ಅದೇನು ಅವರು ಫ್ಯಾಮ್ಲಿ ಎಲ್ಲ ರಾಜಕಾರಣದಲ್ಲಿ ಬಂದಿದ್ದಲ್ಲ. ಅವರೆಲ್ಲ ಮಧ್ಯದಲ್ಲೇ ಬಂದವರು. ಯಾವುದೇ ರಾಜಕಾರಣಿನೂ ಮಧ್ಯದಲ್ಲಿ ಬರೋದು. ಈಗ ನಾವು ದೇಶ ಹುಟ್ಟಕ್ಕೆ ಮುಂಚೆ ಸರ್ವೆ ನಂಬರ್ ಇರ್ತದೆ, ಆಮೇಲೆ ತಾನೇ ಎಲ್ಲ ಮನೆ ಕಟ್ಕೊಳ್ಳೋದು. ಒಂದೊಂದು ಖಾತೆ ನಂಬರಾಗಿ ಮನೆ ಕಟ್ಕೊಳ್ಳೋದು ಆಮೇಲೆ.
ಅಲ್ವಾ? ಹಂಗೆ ಅವ್ರವ್ರ ವೃತ್ತಿ ಮೇಲೆ ಬರುತ್ತದು. ಇವರು ಮಾಡಲಿ ಒಂದ್ಸಲ ಆಡಳಿತ, ಇಡೀ ವರ್ಲ್ಡ್ ನೋಡ್ತದೆ. ಓಕೆ, ಈಗ ಸ್ಟ್ರಾಂಗ್ MP ಯಾರಂದ್ರೆ DK ಸುರೇಶ್ ಅಂತ ಜನರೆಲ್ಲ ಹೇಳ್ತಾರೆ. ಸೊ ಹಾಗಾದ್ರೆ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಪೈಪೋಟಿಯನ್ನ ಡಾಕ್ಟರ್ CN ಮಂಜುನಾಥ್ ಅವರು ಕೊಡ್ತಾರಾ? ಆಮೇಲೆ ರಿಯಲ್ ಸ್ಟ್ರಾಂಗ್ MP ಅಂದರೆ ಮಂಜುನಾಥ್ ಅವರೇ. ಇವರು DK ಸುರೇಶ್ ಅವರೇ ಸ್ಟ್ರಾಂಗ್ MP. ಬೆಳ್ತೋರ್ಸ್ ಮಾತಾಡೋದ್ರಲ್ಲಿ ಸ್ಟ್ರಾಂಗ್ MP DK ಸುರೇಶ್ ಅವರೇ. ಓಕೆ, ಅಭಿವೃದ್ಧಿಯಲ್ಲಿ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಅಭಿವೃದ್ಧಿ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. 75%, 25% ರಾಮನಗರ ಮಾಡ್ಕೊಂಡಿದ್ದಾರೆ. 100% ಕನಕಪುರ ಮಾಡ್ಕೊಂಡಿದ್ದಾರೆ. ಏನು ತಪ್ಪೇನಿಲ್ಲ, ಮಾಡ್ಕೊಂಡಿದ್ದಾರೆ. ಅಭಿವೃದ್ಧಿ ಮಾಡ್ಕೊಡೋರು ಕನಕಪುರಕ್ಕೆ, ನಮಗೆ ಮಾಡಿಲ್ಲ. ಓಕೆ, ಹಾಗಾದ್ರೆ ಈ ಬಾರಿ ಎಲ್ಲ ಲೆಕ್ಕಾಚಾರಗಳು ಬದಲಾಗತ್ತಾ? ಏನು ಕಾಂಗ್ರೆಸ್ ತನ್ನ ಭದ್ರಕೋಟೆ ಅಂತ ಇತ್ತು ಬೆಂಗಳೂರು ಗ್ರಾಮಾಂತರ, ಸೊ ಅದು ಹಾಗಾದ್ರೆ ಛಿದ್ರ ಆಗತ್ತಾ? ಮೇಡಮ್, ಬೆಂಗಳೂರು ಗ್ರಾಮಾಂತರನೇ ಅಲ್ಲ, ಬೆಂಗಳೂರು ಗ್ರಾಮಾಂತರ ಅಲ್ಲ, ಒಂದು ಸೀಟ್ ಗೆಲ್ಲೋದಿಲ್ಲ. 28 ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗಳು BJP ಅವರೇ ಗೆಲ್ತಾರೆ. ಬಟ್ ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಲೆ ಇದೆ ಅಂತ ಅನ್ಸುತ್ತಾ ಹೇಗೆ? ಮೇಡಮ್, ಕಾಂಗ್ರೆಸ್ ಗೌರ್ಮೆಂಟ್ ಅಂದರೆ ಈಗ ನಾವು ಲೋಕಲಲ್ಲಿ ಮಾತಾಡ್ತೀವಿ, ನಾವು ಫ್ರೀಗೆ ಮನಗೊಂಡ್ತೀವಿ. ಅದೇ ಒಬ್ಬ ಅಫಿಷಿಯಲ್ ಮನೆ ಬಾಗ್ಲು ಹೋಗಿ ನಾವು ಬಾಗ್ಲು ತಟ್ಟಿ ಮಾತಾಡೋಕ್ಕಾಗಲ್ಲ. ನಿನಗೆ ಫ್ರೀ ಬೇಕಾ, ಏನು ಬೇಕು ಅಂತ. ನಾವು ಲೋಕಲಲ್ಲಿ ಮಾತಾಡ್ತೀವಿ, ನನಗೆ ಫ್ರೀ ಬೇಕು, ಅದು ಬೇಕು ಅಂತ. ಅಷ್ಟೇ ಓದಿರೋ ವ್ಯಕ್ತಿಗಳು ಇದ್ದಾರೆ, ಇಲ್ವಾ? ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಬಗ್ಗೆ ಮಾತಾಡುವಂಗೆ ಇಲ್ಲ ಮೇಡಮ್. ಅವ್ರ ಬಗ್ಗೆ ದೇವ್ರೊಂದು, ಅವರೊಂದು. ಯಾಕಂದರೆ ಈಗ ನರೇಂದ್ರ ಮೋದಿ ಅವ್ರು ಹೆಂಗೆ ಅಂದರೆ ಸರಿಗಿಲ್ಲ ಅಂತ ನಾವು ಹೇಳುವಂಗಿಲ್ಲ. ಒಂದು ದೇಶಕ್ಕೆ ಅಣು ಬಾಂಬಿದ್ರೆ ವಾಸನೆ ಇಲ್ಗಂಟನೂ ಹೊಡಿತದೆ. ನಮಗೆ ದೇಶ ಮುಖ್ಯ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಬಿಡಿ ಮೇಡಮ್, ಅವ್ರು ಆಟ ಆಡೋ ಮಗುತಾರ. ಒಂದು ಪಾರ್ಟಿ ಲೀಡರ್ ಅನ್ನಿಸ್ಕೋಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಬೇಕು. ಮಾತೊಂದು ಶಕ್ತಿನೇ ಇಲ್ಲ ಅವ್ರಿಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.